T20 ಇವತ್ತೇನು ಪಂದ್ಯದಲ್ಲಿ ನಡೀತಾ ಇದೆ, ಬಹುಶಃ ಎಲ್ಲರೂ ಕೂಡ ಸಂತೋಷದಲ್ಲಿದ್ದಾರೆ. ನಾನು ಒಬ್ಬ ಕ್ರಿಕೆಟ್ ಆಟಗಾರ, ಕಾಲೇಜ್ ಮತ್ತು ಶಾಲಾ ಸಂದರ್ಭದಲ್ಲಿ, ಮತ್ತು ಕ್ರಿಕೆಟ್ ಅಭಿಮಾನಿಯೂ ಕೂಡ ಬೇರೆ ಬೇರೆ ಸ್ಪೋರ್ಟ್ಸ್ ಜೊತೆಯಲ್ಲಿ. ನನ್ನ ಅಂತರದ ವಿಚಾರ ಅಂತ ಹೇಳಿದರೆ, ಪಾಕಿಸ್ತಾನದ ಜೊತೆ ನಾವು ಯಾವುದೇ ಕ್ರಿಕೆಟನ್ನು ಆಡಬಾರ್ದು. ಅದು ನನ್ನ ವೈಯಕ್ತಿಕ ಮಾತು. ಯಾಕೆಂತ ಹೇಳಿದರೆ, ಭಾರತ ದೇಶದಲ್ಲಿ ಅವತ್ತು ಆಡಲಿಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಸ್ಟೇಡಿಯಮ್ಮನ್ನು ಹೋಗಿ ಅದು ಅಗದಿದ್ದು ನೋಡಿದ್ದೇವೆ, ಪ್ರತಿಭಟನೆ ನೋಡಿದ್ದೇವೆ. ನಾವು ಅವರು ನಮಗೆ ಎಲ್ಲಿ ತನಕ ತೊಂದರೆ ಕೊಡ್ತಾ ಇರ್ತಾರೆ ಅಲ್ಲಿ ತನಕ ಅವ್ರ ಜೊತೆ ಯಾವುದೇ ಸಂಬಂಧ ಇರಬಾರ್ದು ಅಂತೇಳಿ ನಾವು ಇವತ್ತು ನೋಡ್ತಾ ನಾವು ಇದ್ದೇವೆ. ಪರಸ್ಪರ ಒಂದು ಆ ಕಡೆ ಈ ಕಡೆ ಹೋಗುವಂಥದ್ದು ಕೂಡ ಭಾಳಷ್ಟು ಇವತ್ತು ನಿರ್ಬಂಧ ಆಗಿದೆ. ಮತ್ತು ಭಾರತ ದೇಶದಲ್ಲಿ ಆಡೋದು ಕೂಡ ನಿಲ್ಲಿಸಿದ್ದಾರೆ. ಭಾರತ ದೇಶದಲ್ಲಿ ನಮ್ಮ ಆಟಗಾರರು ಆಡೋದನ್ನು ನಾವು ನಿಲ್ಲಿಸಿ ಇದೀಗ ನಾವು ದುಬೈಯಲ್ಲಿ ಕರ್ಕೊಂಡೋಗಿ ಅವ್ರನ್ನ ಆಟ ಆಡಿಸೋದು, ನಾವು ಇಲ್ಲಿ ಅವರೇ ನ್ಯೂಯಾರ್ಕಲ್ಲಿ ಆಟ ಆಡಿಸೋದು, ಇದೇನರ್ಥ? ಎಲ್ಲಿ ತನಕ ಪಾಕಿಸ್ತಾನ ಭಾರತ ದೇಶ ಹೇಳಿದಾಗ ಕೇಳೋದಿಲ್ವೋ ಅಲ್ಲಿ ತನಕ ಅವ್ರ ಜೊತೆ ಯಾವುದು ಬೇಡ, ಆಟ ಆಡೋದೇ ಬೇಡಲ್ಲ. ಅವರು ಆಟ ಆಡಿದ ಕ್ರಿಕೆಟ್ ಆಗೋದಿಲ್ವಾ ಇದರಲ್ಲಿ? ಆದ ಕಾರಣ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಅಂತರದ ಮಾತು ಅಂತ ಹೇಳಿದರೆ, ನಾವು ಯಾವುದೇ ಆಟ ಅವ್ರ ಜೊತೆ ಆಡಬಾರ್ದು. ಬಹಿಷ್ಕಾರ ಅಂತಲ್ಲ, ನೀವು ಇಲ್ಲಿ ಇಂಡಿಯಾದಲ್ಲಿ ಬಹಿಷ್ಕಾರ ಮಾಡಿದ್ದೀರಲ್ಲ, ಇಂಡಿಯಾದಲ್ಲಿ ಬಂದು ಆಡೋದು ಬೇಡ ಅಂತ ಹೇಳ್ತೀರಿ. ಮತ್ತು ನೀವೇ ಅಲ್ಲಿ ಹೋಗಿ ಕರ್ಕೊಂಡು ಮ್ಯಾಚ್ ಮಾಡೋದು ಯಾಕೆ? ಇಲ್ಲಿ ದುಬೈಯಲ್ಲಿ ನೀವೇ ನ್ಯೂಯಾರ್ಕಿಗೆ ಕರ್ಕೊಂಡೋಗಿ ಟೀಮ್ ಕಳಿಸಿ ಯಾಕೆ ಮಾಡಬೇಕು? ಆದರೆ ಅದು ನನ್ನ ಅಂತರದ ಮಾತು ಇದರಲ್ಲಿ. ಮತ್ತು ಇವತ್ತು T20 ಸ್ಟಾರ್ಟ್ ಆಗಿದೆ, ನಾಲ್ದು ಮ್ಯಾಚ್ ಇದೆ. ಆದ ಕಾರಣ ಈ ಮ್ಯಾಚ್ ಇಡೀ T20 ಕಪ್ಪನ್ನು ಭಾರತ ಕ್ರಿಕೆಟ್ ತಂಡದ ಗೆಲ್ಲಬೇಕಂತೇಳಿ ನಮ್ಮದೆಲ್ಲ ಇವತ್ತು ಪ್ರಾರ್ಥನೆ ಮತ್ತು ಆಶಯ ಮತ್ತು ನಮ್ಮ ದೊಡ್ಡ ಮಟ್ಟದ ಈ ದೇಶ ಅಭಿಲಾಷೆ ಇದೆ. ನಾಳೆ ನಡೆಯುವಂಥ ಪಾಕಿಸ್ತಾನ ವಿರುದ್ಧ ಮ್ಯಾಚಿನಲ್ಲಿ ಭಾರತದ ಗೆಲುವು ಮಾತ್ರ ಅಲ್ಲ, ಈ ದೇಶಕ್ಕೆ ಗೌರವ ತರುವಂಥ ಅತ್ಯಂತ ದೊಡ್ಡ ಗೌರವದ ಗೆಲುವು ಆಗಬೇಕು. ಮತ್ತು ಪಾಕಿಸ್ತಾನ ಸೋಲಿಸೋದು ಮಾತ್ರ ಅಲ್ಲ, ಅತ್ಯಂತ ಹೀನಾಯವನ್ನು ಸೋಲಿಸಬೇಕು. ಅದಕ್ಕೆ ದೇವರು ಅವರಿಗೆ ನಮ್ಮ ಆಟಗಾರರಿಗೆ ದೊಡ್ಡ ಮಟ್ಟದ ಶಕ್ತಿ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ ಮತ್ತು ನಾವು ಶುಭಾಶಯ ಸಲ್ಲಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.